ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಮತದಾರ ಜಾಗೃತಿ ವೇದಿಕೆ ವತಿಯಿಂದ ಹಸಿರು ತೋರಣ ಬಳಗ, ಸ್ನೇಹ ಸಂಗಮ ಗೆಳೆಯರ ಬಳಗ, ಔಷಧ ಕಿರಾಣಿ ವ್ಯಾಪಾರಸ್ಥರ ಸಹಯೋಗದೊಂದಿಗೆ ಮತದಾರ ಜಾಗೃತಿ ಜಾಥಾ ನಡೆಯಿತು. ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಾಥಾಕ್ಕೆ ಚಾಲನೆಯನ್ನು ನೀಡಲಾಯಿತು. ಪ್ರತಿಯೊಬ್ಬರೂ ಮತದಾನದ ಮಹತ್ವ ಕುರಿತು ಘೋಷವಾಕ್ಯಗಳೊಂದಿಗೆ ಘೋಷಣೆ ಕೂಗುತ್ತಾ ಕಾಲ್ನಡಿಗೆಯಲ್ಲಿ ಸಂಚರಿಸಿದರು. ಮೇ 7ರಂದು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜ್ಞಾವಂತ ಮತದಾರರು ಪ್ರಜಾಪ್ರಭುತ್ವದ ಮಹತ್ವವನ್ನು ಎತ್ತಿ ಹಿಡಿದು ಸಮರ್ಥ ಅಭ್ಯರ್ಥಿಯ ಆಯ್ಕೆ ಮಾಡಬೇಕು. ಪ್ರತಿಯೊಬ್ಬರೂ ಮತ ಹಾಕಿ ಅಕ್ಕಪಕ್ಕದವರಿಗೂ ಮತ ಹಾಕಲು ಪ್ರೇರೇಪಿಸಬೇಕು ಎಂದು ಹಸಿರು ತೋರಣ ಬಳಗದ ಸಂಚಾಲಕ ಮಹಾಬಲೇಶ ಗಡೇದ ಹೇಳಿದರು. ಮತದಾರ ಜಾಗೃತಿ ವೇದಿಕೆ ವತಿಯಿಂದ ಮತದಾರರಿಗೆ ಮತದಾನದ ಮಹತ್ವವನ್ನು, ದೇಶದ ಭವಿಷ್ಯತ್ತಿಗಾಗಿ ಮತದಾನ ಮಾಡುವ ಒಂದು ಅವಶ್ಯಕತೆಯನ್ನು ಹೇಳುವ ಮೂಲಕ ನಾವು ಮತದಾರ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹಸಿರು ತೋರಣ ಬಳಗ ಹಾಗೂ ಸ್ನೇಹ ಸಂಗಮ ಗೆಳೆಯರ ಬಳಗದ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ದೇಶದ ಭವಿಷ್ಯತ್ತಿಗಾಗಿ ನಾವು ಕಡ್ಡಾಯ ಮತದಾನ ಮಾಡಬೇಕಾಗಿದೆ. ಮನೆಯಿಂದ ಹೊರಗೆ ಬಂದು ನಾವೆಲ್ಲರೂ ಕೂಡ ಏನಂದ್ರೆ ನಾವು ಮತದಾನ ಹಾಕೋದಲ್ಲದೆ ಪ್ರತಿಯೊಬ್ಬರಿಗೂ ಮತದಾನ ಹಾಕಬೇಕು ಅನ್ನುವಂಥ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಈ ಮೂಲಕ ದೇಶದ ಬೆಳವಣಿಗೆಗೆ, ದೇಶದ ಸುರಕ್ಷತೆಗೆ ಮತ್ತು ಭದ್ರತೆಗೆ ನಾವೆಲ್ಲರೂ ಒಟ್ಟಾರೆಯಾಗಿ ಕೆಲಸ ಮಾಡಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮತದಾನ ಜಾಗೃತಿ ಜಾಥಾ ನಗರದ ಬಸ್ ನಿಲ್ದಾಣದಲ್ಲಿ ಜಾಥಾವನ್ನು ನಡೆಸಿ ಪ್ರೊಫೆಸರ್ ರವೀಂದ್ರ ನಂದಪ್ಪನವರ ಮತ್ತು ಮಹೇಶ್ ಹೂಗಾರ ಮಾತನಾಡಿ, ಪ್ರತಿಯೊಂದು ಮತವು ಮಹತ್ವದ್ದು ಎನ್ನುವುದನ್ನು ಮತದಾರರು ಅರಿತುಕೊಳ್ಳಬೇಕು. ಆಸೆ ಆಮಿಷಗಳಿಗೆ ಬಲಿಯಾಗಿ ಮತವನ್ನು ಮಾರಿಕೊಂಡು ಅನರ್ಹರಿಗೆ ಮತ ಹಾಕಿ ಮತದ ಮೌಲ್ಯ ಹಾಳು ಮಾಡಬಾರದು ಅಂತ ಹೇಳಿ ಕಿವಿ ಮಾತನ್ನ ಹೇಳಿದರು. ಜಾಥಾ ಕಿತ್ತೂರು ಚೆನ್ನಮ್ಮ ಬಸವೇಶ್ವರ ವೃತ್ತ ಮಾರ್ಗವಾಗಿ ಬಜಾರ್ನಲ್ಲಿರುವ ಗ್ರಾಮ ದೇವತೆ ಕಟ್ಟೆ ಹತ್ತಿರ ಜಾಥಾ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಶೇಖರ ಶಿವಯೋಗಿ ಮಠ, ಲೋಹಿತ ನಾಲತುವಾಡ, ಮುಸ್ತಾಕ್ ಭಾಗವಾನ, ವಿರೂಪಾಕ್ಷಿ ಪತ್ತಾರ, ರಾಘು ಹುಲಗೇರಿ, ಶಿವಾಜಿ ಬಿಜಾಪುರ, ಅಶೋಕ ರೇವಡಿ, ಪುರಸಭೆ ಸದಸ್ಯ ಮಹಿಬೂಬ್ ಗೋಳಸಂಗಿ, ಪುರಸಭೆ ಮಾಜಿ ಸದಸ್ಯ ಗೋಪಿ ಮಡಿವಾಳರ ಮತ್ತಿತರರು ಹಾಜರಿದ್ದರು. ಮತದಾನ ಜಾಥಾ ನಡೆಸಲಾಗಿದೆ. ಮತದಾನದ ಅಂಗವಾಗಿ ನಾವೆಲ್ಲರೂ ಮನೆಯಲ್ಲಿ ಕೂಡಬಾರ್ದು. ಮನೆಯಲ್ಲಿ ಕೂಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮನ್ನು ನೋಡಿ ಮತ್ತೊಬ್ಬರು ಕೂಡ್ತಾರೆ. ಅದಕ್ಕೆ ಅದು ಏನೇ ಟೈಮ್ ಇದ್ರೂ ಟೈಮ್ ತೊಗೊಂಡು ಮುಂಜಾನೆ 6 ಗಂಟೆಗೆ ಬಂದು ನಾವೆಲ್ಲರೂ ಸ್ವಲ್ಪ ನಮ್ಮ ಹಕ್ಕು ಏನಪ್ಪ ಅಂದ್ರೆ ಮತದಾನದ ಹಕ್ಕು, ಆ ಹಕ್ಕನ್ನು ನಾವು ಚಲಾಯಿಸಬೇಕಂತೇಳಿ ನಾನು 2 ಮಾತು ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.